ಕೆಲಸ ಮಾಡ್ತಾಳೆ ಇಲ್ಲ ಅಂತಲ್ಲ. ಆದ್ರೆ ಯಾಕೆ ಈಗಿನ ನೋಡಿದ್ರೆ ನಂಬಿಕಸ್ತಳ ಅಲ್ಲ ಅಂತ ಅನಿಸ್ತತಿ. ಯಾವುದಕ್ಕೂ ಒಂದು ಕಣ್ಣು ಇಟ್ಟಿರ್ಬೇಕಪ್ಪ ಈಕಿ ಮ್ಯಾಗ. ಇವ್ವ ಒಂದು ಪುಟ್ಟಿ ಒಗ್ಯಾನ ಹೋಗದ್ನೆ ಏನಾರು ಬೇರೆ ಹಾಕ್ಬೇಕವ ಇವ್ವ. ಸ್ವಲ್ಪ ದೇವ್ರ ಈಗ ಯಾರೂ ಇಲ್ಲ. ಫೋನ್ ಹಚ್ತೀನಿ ತಡಿ ಅವ್ರಿಗೆ. ಬ್ಲೂಟೂತ್ನ್ಯಾಗ ಮಾತಾಡ್ತೀನಿ ಇವ. ಮತ್ತೆ ಯಾರ ಬರೋಣ. ಈ ಫೋನ್ಯಾಗ ಯಾರು ಕೂಡ ಮಾತಾಡ್ತಿದ್ಲನ ಅಂತ ಅನಿಸ್ತತಿ. ಸುಮ್ಮನೆ ಇಟ್ಕೊಂಡು ಮಾತಾಡ್ತೀನಿ. ಹಲೋ ಯಾಕ ನೀ ಹೇಳ್ದಂಗೆ ಮಾಡಕತ್ತೀನಿ. ಯಾರು ಕೂಡ ಮಾತಾಡ್ತಿದ್ದಾಳೆ ಈಕಿ? ಯಾಕ ಹೌದು. ನೀ ಹೇಳ್ದಂಗೆ ಯವ್ವ ಯಾಕ ಹೌದು ಆಯ್ತಾಳೆ ಯಾಕ ಅಕ್ಕ ಸತ್ತಾಳ ಅಂತಂದಾಳ. ಈಕಿ ಯಾರು ಕೂಡ ಮಾತಾಡ್ತಾಳ? ಅದು ಯಾರೂ ಇಲ್ಲಾರ್ದಾಗ. ಸರಿ ಅಕ್ಕ, ಸರ್ ಬಂದರು. ಇಲ್ಲ ಮಾತಾಡ್ತೀನಿ ಸರ್. ಚೀಲ ಕೊಡ್ರಿ ಇಲ್ಲಿ. ಇಲ್ಲಿ ಬಿಡವ, ಅದ್ರಾಗ ಗುಳಿಗೆ ಅದಾವು, ನಾನು ಸಕುಬಾಯಿ ಅವ್ರಿಗೆ ಕೊಡ್ತೀನಂತ. ಅಯ್ಯೋ ಪಾಪ ಅವ್ರು ಮಕ್ಕೊಂದಾರಿ, ಅವ್ರನ್ನೇ ನೆಬಸ್ತೀರಿ. ಬ್ಯಾಗ್ ಬಿಡ್ರಿ, ನಾನು ಕೊಡ್ತೀನಿ ಕೊಡ್ರಿ. ಸರಿ ಆಯ್ತು ತಗೋರವ. ಇವತ್ತು ಎಷ್ಟೊತ್ತರ ಮಕ್ಕೊಂಡಾರಲ್ಲ ಇವ್ರು? ತಡಿ ವಿಷಯ ನೆಬಸ್ತೀನಿ. ಅಯ್ಯೋ ಬ್ಯಾಡ್ರಿ ಅಪ್ಪರ, ಪಾಪ ಒಂದು 3-4 ಸಲ ವಾಂತಿ ಮಾಡ್ಕೊಂಡು ಗನ ತ್ರಾಸ ಮಾಡ್ಕೊಂಡ್ರು ಅಕ್ಕರು. ಈಗ ಮಕ್ಕೊಂದಾರ, ಇರ್ಲಿ ಬಿಡ್ರಿ. ನಾನು ನಿಮ್ಗೆ ಊಟ ಕೊಡ್ತೀನಿ ರೀ, ನೀವು ಊಟ ಮಾಡಿರಿ. ನಾ ಹಿಂದೆಗಡೆ ಅಕ್ಕರ ಎದ್ಮೇಲೆ ಅವ್ರಿಗೆ ಏನು ಬೇಕು ನಾನು ಒಂದಿಟ್ಟು ಮಾಡ್ಕೊಡ್ತೀನಂತ. ಸರಿ ಆಯ್ತಲ್ವ. ಅದ್ರಾಗ ಗುಳಿಗಿದಾವ ಅವರು, ಅವ್ನ ಮರೀದ ಕೊಡು. ಹ್ಞೂ ರೀ. ನಾ ಯಾವ ವಾಂತಿ ಮಾಡ್ಕೊಂಡಿದ್ದೆ? 3-4 ಸಲ ನಾನು ವಾಂತಿನ ಮಾಡ್ಕೊಂಡಿಲ್ಲ. ಮತ್ತು ನಮ್ಮ ಸರ್ ಹತ್ರ ಎದಕ್ಕೆ ಸುಳ್ಳು ಹೇಳಿದ್ಲಿಕ್ಕಿ? ಒಂದು ನಿಮಿಷ ತಡಿಬೆ, ಫೋನ್ ಬಂತ. ಅಜ್ಜ ಕುಯ್ಗಿ ತಂದನ ಅಂತಂದನ. ಬೇಸೈತ್ ಬಿಡು, ಅದು ಬಾರಿ ಅದ. ಇಲ್ಲಿ ಬಂದು ಇನ್ನೊಂದು ಈಟು ದಿಪ್ಪ ಕಟ್ಟಾಗೇನಿ. ಅಲ್ಲಿದ್ದಾಗ ಸೊರಿಗೆ ಸಾರಿಕೆ ಆಗಿದ್ದೆ. ಇಲ್ಲಿ ಹಣ್ಣು ಪಣ್ಣು ತಂದಿರ್ತಾರ. ಯಾವಾಗ ನೋಡ್ಬೇಕು ಈಕೆ ಮುದೋಡಿ. ಈಕೆ ಜ್ಯೂಸ್ ಮಾಡ್ಕೊಡ್ರಾಗ ಅರ್ಧ ದಿವ್ಸ ನಾ ಕುಡಿತೀನಿ, ಅರ್ಧ ದಿವ್ಸ ಆ ಮುದೋಡಿಗೆ ಹಾಕಿ ಕೊಡ್ತೀನಿ. ಒಂದು ಹಣ್ಣು ನಾ ತಿಂತೀನಿ, ಒಂದು ಹಣ್ಣು ಹಾಕಿ ಕೊಡ್ತೀನಿ. ಅಂದಲ್ಲ ಎಷ್ಟು ಚಂದ ಇವ ಎಷ್ಟು ಚಂದಾಗಿ ನೋಡ. ತಿನ್ನೋ ಬದುಕು ತಿನ್ನಲಿ, ನಾ ಬೇಡ ಅನ್ನಂಗಲ್ಲ. ಆದ್ರೆ ಫೋನ್ನಾಗ ಯಾರು ಕೂಡ ಮಾತಾಡಕತ್ತಿದ್ಲಿಕ್ಕೆ. ಇರಲಿ ಸುಮ್ಮನೆ ಇರ್ತೀನಿ. ಇವರು ಗುಳಿಗೆ ತಂದು ಕೊಟ್ಟಾರ, ಅದನ್ನು ಕೊಡ್ತಾಳೆ ಇಲ್ಲ ನೋಡ್ತೀನಿ. ನನ್ನ ಮಗುಗೆ ಏನಾರ ಆಗಲಿ ಆಮೇಲೆ ಐತೆ ನಿಂದು. ನಾನು ಹೆಣ್ಮಕ್ಳಿಗೆ ಏನು ಮಾಡಿದ್ರು? ಯಾಕೆ ಹಿಂಗತಿ ಕಾಡಕತ್ತೀನಿ? ನೀನು ಮಾಡಿದ ತಪ್ಪೆಲ್ಲ ಹೊಟ್ಟೆ ಹಾಕೊಂಡು ನನ್ನ ಮಗಳು ಮನೆ ಕರ್ಕೊಂಬಂದ್ಲು. ಆದ್ರೆ ನೀ ಏನು ಮಾಡಿದಿ? ನನ್ನ ಮೊಮ್ಮಗ ಏನೋ ಮಾಡಿದಿ, ನನ್ನ ಮಗಳಿಗೆ ಏನೋ ಮಾಡಿದಿ. ಇಬ್ಬರು ವಿಲಿ ಒದ್ದಾಡಕತ್ತಾರ. ಏನಕ್ಕಿನಾರ ಆದ್ರೆ ನಾ ಸುಮ್ಮ ಬಿಡಂಗಿಲ್ಲ. ಡಾಕ್ಟರ್ ಬಂದಿಂದ ಏನು ಅನ್ನೋದು ಗೊತ್ತಾಗುತ್ತೆ. ನಾನೊಬ್ರು ಏನೂ ಮಾಡಿಲ್ರಿ. ನೋಡ್ರಿ ಅಕ್ಕರ, ನಮ್ಮ ತಿರುಪತಿಗೆ ಬರ್ಲಾಗಿನವ. ದಯವಿಟ್ಟು ಅವ್ನ ಮ್ಯಾಗ ಇಂಥ ಶವ ಹೊರಿಸ್ಬೇಡ್ರ ತಾಯಿ. ಓಹೋ ನೀ ಏಟದಿ ಅಂತ ಗೊತ್ತಿಲ್ಲನ? ಹಾಗಲಕಾಯಿ ಬೇನ್ಕಾಯಿ ಸಾಕ್ಸಿ ಅಂತ ಅಳಿಯ ಮಾಡಿದ್ದನ್ನೆಲ್ಲ ತಪ್ಪು ಮುಚ್ಕೊಂಡು ಅಡ್ಡಾಡಕತ್ತಾಳಿಕ್ಕಿ. ಇಷ್ಟೆಲ್ಲ ಆದ್ರೂ ಇನ್ನೂ ನಿಮ್ಮಿಬ್ರಿಗೂ ಕೆಟ್ಟ ಬುದ್ಧಿ ಬಿಟ್ಟಿಲ್ಲಲ್ಲ? ನೀವು ಏನ್ರಿ ಮಕ್ಕ ನೋಡಕತ್ತೀರಿ? ಇವತ್ತು ಓಡಿಸ್ರಿ, ಇವರಿಂದನೇ ಇಷ್ಟೆಲ್ಲ ಆಗೈತಿ. ಒಂದಿಟ ತಡಿ, ಡಾಕ್ಟರ್ ಬರ್ತಾರ, ಚೆಕಪ್ ಮಾಡ್ತಾರ, ಏನು ಅನ್ನೋದು ಹೇಳ್ತಾರಂತ. ಬರಾಕೊಂದಿಟ್ಟು ಹೊತ್ತಾತ. ಯಾರಿಗೇನಾಗೈತಿ? ನನ್ನ ಮಗುಗ ಬರೀ ವಾಂತಿ ಸಂಡಾಸ ಹತ್ತೈತ್ರಿ, ಸ್ವಲ್ಪ ನೋಡ್ರಿ. ಹಂಗ ನಮ್ಮ ಮೊಯ್ನಿ ಹೊಟ್ಟೆ ನೋವು ಅನ್ನಕತ್ತಾರ. ನಾ ಅದಿನಲ್ಲ, ಇನ್ಯಾಕೆ ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ನನಗೆ ಗೊತ್ತೈತ್ರಿ. ನಮ್ಮ ಬಾವದನ್ಲ ಏನೋ ಮಾಡೇನ್ರಿ, ನನಗೆ ಗೊತ್ತೈತ್ರಿ ಡಾಕ್ಟ್ರ್. ತಡಿ ಬೇತಂಗಿ, ಡಾಕ್ಟರ್ ನೀನು ಎಲ್ಲ ಹೇಳಿಬಿಟ್ರೆ ಹೆಂಗದು? ತಡಿ ನೋಡ್ತೀನಿ ಕೂಸಿನ. ಕೂಸಿಗೆ ಇನ್ಫೆಕ್ಷನ್ ಆಗೈತವಾ? ನೀನು ಕಾಳು ಕಡಿ ಪಲ್ಯ ತಿಂದ್ಯಾನ? ನಿನ್ನೆ ಕಡ್ಲೆಕಾಳು ಪಲ್ಯ ಮಾಡಿದ್ದೀನಿ ರೀ. ಬ್ಯಾಡ ಅಂದ್ರೂ ಕೂಸ್ನೇಕವ ಹಾಲು ಕುಡಿಸಿ ಕಿಚ್ಚಿನ ಬ್ಯಾಡ ಅಂತಂದ್ರೂ ಒಂದೀಟ ತಿಂದ್ಬಿಟ್ಟಿಡ್ರಿ. ಮತ್ತು ಅದು ಹೊಡೆತು ಬಿದ್ದತಿ ಅಲ್ಲವಾ? ಏದಿ ಹಾಲು ಕುಡ್ಸೋರಾಗಿ ನೀವು ಪತ್ತೆ ಮಾಡಬೇಕು. ಹಿಂಗತಿ ಆದ್ರೆ ಹೆಂಗೆ? ಅದ ಪ್ರಾಬ್ಲಮ್ ನೋಡುವ ಈಗಾಗಿರೋದು. ಒಂದು ಸಿರಪ್ ಕೊಡ್ತೀನಿ, 2 ಟೈಮ್ ಹಾಕ್ಬಿಡು. ನಾ ಏನಿಲ್ಲ, ನಮ್ಮ ಮಳೆ ಏನೂ ಮಾಡಿಲ್ಲ ಅಂದ್ರೆ ನಾನು ಮಾಟ ಕೇಳಿಲ್ಲ ನೀನು. ಯವ್ವ ಅಂತ ಕೆಟ್ಟ ಕೆಲಸ ಎಲ್ಲ ಬಿಟ್ಬಿಟ್ಟಿವ ಯವ್ವ. ಅದನ್ನೆಲ್ಲ ಮಾಡಿದ್ದಕ್ಕೆ ದೇವ್ರು ಇದನ್ನು ಗಾಯಿ ಈಗ ಅನ್ಭವಿಸಕತ್ತೇನೆ ನೋಡು, ಇದನ್ನು ಅನ್ಭವಿಸಕತ್ತೇನವ್ವ. ಏನು ಹೊಟ್ಟೆ ಕೆಳಗೆ ನುಸಕತ್ತನ ಮ್ಯಾಗ ನುಸಕತ್ತ ಬೇ ನಿನಗೆ? ಒಂದು ಸ್ವಲ್ಪ ಕೆಳಗೆ ನುಸಕತ್ತೈತ್ರಿ. ಏನಾರು ಒಜ್ಜೆ ಪಜ್ಜೆ ಎತ್ತೀರೇನ್ರಿ ಮತ್ತು ಇವ್ರು? ಅದು ನಿನ್ನೆ ಬಕೆಟ್ ಎತ್ತಿದ್ದೀನಿ ರೀ. ಭಾಳ ಶಾಣೆಕಿಸಿ ತಗೋರು. ಅಲ್ಲ ಇಂಥ ಹೊತ್ನ್ಯಾಗ ಬಕೆಟ್ ಎತ್ತಾರನವ ನೋಡುವ. ಹಿಂದಿನ ಕಾಲದಾಗಿತ್ತು ಹಿರಿಯರಿ ಮೇವಿನ ಗಂಟು ಹೊತ್ಕೊಂಡು 2 ಕೊಡ ನೀರು ಹೊತ್ತು ಬಾಳೆ ಮಾಡ್ತಿದ್ರು. ಆವಾಗ ಏನೂ ಹಾಕಿದ್ದಿಲ್ಲ. ಈಗ ನೀವು ತಿನ್ನೋದು ಹಂಗೈತ್ಯಾ? ಮತ್ತು ನೀವು ಇರೋದು ಹಂಗೆ ಅದಿರಿ. ಅದಕ್ಕೆ ನೋಡುವ, ನಾ ಹೇಳ್ತೀನಿ ಒಜ್ಜೆ ಪಜ್ಜೆ ಹೊರಬೇಡ. ಅದಕ್ಕಾಗಿತ್ತು ನೋಡ್ರಿ, ಮತ್ತು ಇನ್ನೊಂದು ಏನಿಲ್ಲ. ಎಲ್ಲ ಚೊಕ್ಕ ಆರಾಮದಲ್ಲ.
ಒಂದೆರಡು ಗುಳಿಗೆ ಬರ್ಕೊಡ್ತೀನಿ, ಚಂದಾಗ ಊಟ ಮಾಡಿ ಚಂದ ತೊಗೊಂಡ್ಬಿಡುವ, ಏನೇನು ತೊಂದರೆ ಇಲ್ಲ. ಹ್ಞೂ ಸರಿ, ನಾ ಏನು ಬರಲ್ಯಾ? ತಿರುಪತಿ ಬಾರಪ್ಪ, ಗುಳಿಗೆ ಮತ್ತು ಸಿರಪ್ ಕೊಡ್ತೀನಂತ. ಡಾಕ್ಟ್ರ ನಾನು ಸ್ವಲ್ಪ ನೋಡಯ್ಯಪ್ಪ ಹೆಂಗಾಗೈತೆ ನೋಡಿ ನಂದು ಮಲಕ್ಕೋಗ ಇಟ್ಟಾಗಿಂದ ಹೋಗಿ ಇಟ್ಟ ಕುಂತ್ಬಿಟ್ಟೈತೆ ಅಪ್ಪ. ಇದು ಪಾರ್ಸಿಸಿಕ. ಯಾವುದಕ್ಕೂ ನಾವೊಂದು ಕಡೆ ದವಾಖಾನೆಗೆ ಅದು ಅಡ್ರೆಸ್ ಬರ್ಕೊಡ್ತೀನಿ, ಅಲ್ಲಿ ಹೋಗಿ ಮೀಟ್ ಮಾಡಿರಿ, ನಾ ಹೇಳೀನಿ ಅಂತ ಹೇಳ್ರಿ. ಅವರು ಎಲ್ಲ ನೋಡ್ತಾರಂತ. ಸರಿ, ಇನ್ನು ಬರಲೇ ನಾನು? ಈಗ ಅರ್ಥ ಆತಾ ಭಾರತಿ ಆರ್ತಿ? 1000 ಕೆಟ್ಟತನ ಮಾಡಿದ್ರು ಒಂದು ಒಳ್ಳೆತನ ಮಾಡಿದ್ರು ಒಳ್ಳೆತನ ಎದ್ದು ಕಾಣಂಗಿಲ್ಲ, ಅದು 1000 ಕೆಟ್ಟದ್ದು ಎದ್ದು ಕಾಣ್ತತಿ. ಸಾರಿ ಬಾವ, ನಾ ಹಂಗತಿ ಅಂದಿದ್ದಕ್ಕೆ. ಯಾಕಂದ್ರೆ ನೀನು ಮೊದಲಿನ ಬುದ್ಧಿನ ಇಟ್ಕೊಂಡು ಏನಂತ ಮಾಡಿದ್ದೆ ನಾನು. ಮಾವ ನಿನ್ನ ತಲೆಯಾಗ ಹಂಗೆ ಏನಾರು ಇತ್ತಂದ್ರೆ ಮೊದಲೇ ಹೇಳ್ಬಿಟ್ಟಿರ್ತೀನಿ, ನಾ ಮಾತ್ರ ಸುಮ್ಮನೆ ಬಿಡಂಗಿಲ್ಲ. ಮತ್ತು ಆದ್ರೆ ಒಂದು ಕಂಡೀಷನ್ ರೀ ಮಾವ, ಇನ್ನು ಮ್ಯಾಗಿದ್ದ ನನ್ನ ಖುಷಿ ನೆತ್ತಕ್ಕೆ ಹೋಗ್ಬೇಡ್ರಿ. ಹಂಗೆ ನಮ್ಮ ಅಕ್ಕಗೆ ಹತ್ರ ಹಾಕೂ ನೋಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನೀವು ಎಂಥವ್ರಂತ ನಮಗೆ ಗೊತ್ತೈತಿ. ಅಷ್ಟಲಗು ನಿಮ್ಮನ್ನು ನಂಬಕ್ಕೆ ಆಗಂಗಿಲ್ಲ. ಯಾಕಂದ್ರೆ ಒಂದು 2-3 ಸಲ ನಂಬಿ ನಾವು ಮೋಸ ಹೋಗಿವಿ. ಆಯ್ತವ, ನಮಸ್ಕಾರ. ನಾ ಯಾರಂತ ನಿಮ್ಗೆ ಗೊತ್ತಿರ್ಬೇಕಲ್ಲ. ಈ 3 ಊರಿಗಿನ ದೊಡ್ಡ ಮನೆತನ ನಿಮ್ಮದು, ಗೊತ್ತಿಲ್ಲಾರ್ದ ಇನ್ನೇನ್ರಿ? ತಾವು ನಮ್ಮನೆ ಬಂದ ವಿಷಯ ನಿಮ್ಮ ಮೊಮ್ಮಗ ಕನ್ಯೆ ಹುಡ್ಕಾಕತ್ತೀರಂತ? ಹಾಂ ಹೌದ್ರಿ. ಎತ್ತಿ ಇವ್ರು ನಮ್ಮಂದೇನು? ನಮ್ಮ ಶ್ರೀಕಾಂತಂದು ವಿಷಯ ಕೇಳಕತ್ತಾನಂದ್ರೆ ಯಾವ್ದಾರ ಸಂಬಂಧ ತೊಗೊಂಬಂದಾನೇನು? ನನ್ನ ಮೊಮ್ಮಗಳನ್ನ ನಿಮ್ಮ ಮೊಮ್ಮಗ ಕೊಡ್ಬೇಕನ್ನೋ ಆಸೆನೇ ಐತಿ ನಮ್ಗೆ. ಬೀಗತನ ಮಾಡ್ಬೇಕನ್ನೋ ಆಸೆ ಐತಿ. ಮತ್ತು ನಿಮ್ಮ ಅಭಿಪ್ರಾಯ ಹೇಳ್ರಿ. ದೊಡ್ಡರ ಜೊತೆ ಸಂಬಂಧನ ಬೀಸಲ್ಲ ಪೀನಂತಾನೆ ಏನೇನ, ಇದು ದೂರದ ಬೆಟ್ಟ ಕಣ್ಣಿನ ನುಣ್ಣಂತ. ನಮ್ಮ ಮನೆಗೆ ಇಂಥ ಸೌಕರ್ಮಗಳು ಏನು ಹೊಂದ್ಕೊಂತಾಳಪ್ಪ? ನಗಚಾಟಿಕೆ ಮಾಡಕತ್ತೀರೇನ್ರಿ? ಅಲ್ಲ, ನೀವೆಲ್ಲಿ ನಾವೆಲ್ಲಿ ಕರೆನೇ ಹೇಳಕತ್ತೀನಿ ರೀ. ಮತ್ತು ನಾವು ಅದ ಹುಡುಗಿ ತಕ್ಕಂಥ ಹೊರ ಹುಡ್ಕಕತ್ತಿದ್ವಿ. ಮತ್ತು ಹಿಂಗೆ ಅಂತಂದ್ರೆ ಅದಕ್ಕೆ ನಾನಾ ಬಂದ್ರಾತು ಅಂತೇಳಿ ಬಂದೆ. ಯಾಕಂದ್ರೆ ಹೆಣ್ಣು ನಡೆದಾರಲ್ರಿ ನಾವು. ನಿಮಗೆಲ್ಲ ಗೊತ್ತಿದ್ದಿದ್ದು ಮಾತೈತಿ, ಒಬ್ಬ ಮಗನ ಕಳ್ಕೊಂಡ್ವಿ. ಅವ್ನ ಹೊಟ್ಟಿಲಿ ಇದೊಂದು ಹುಡುಗಿ ನೋಡಿ ಒಳ್ಳೆ ಮನೆತನ ಕೊಡ್ಬೇಕು ಅನ್ನೋ ಆಸೆ ರೀ. ಆಯ್ತು ರೀ, ಆದ್ರೆ ನಿಮ್ಮ ಸರಿ ಸಮಾನ ನಾವಲ್ರಿ. ಹಂಗೆ ಅಂತೀರಲ್ರಿ ನೀವು. ನಿಮ್ಮ ಮಗಳು ಒಬ್ಬಾಕಿ ತಹಸೀಲ್ದಾರ್ ಅಂತಲ್ರಿ. ನನಗೆ ಹೇಳಿದ್ರು ಹಿಂಗೆ ಹಿಂಗೆ ಅಂತೇಳಿ. ಅದೆಲ್ಲ ಗೊತ್ತಾದ್ಮೇಲೆ ನಾ ಬಂದಿರೋದು ನೋಡ್ರಿ. ಈಗ ಸಂಬಂಧ ಅಂದ್ರೆ ಹೆಂಗಿರ್ತಾವ ಅಂದ್ರೆ ಎಲ್ಲ ಒಳಗೆ ಇರ್ತಾವು. ಈಗ ನಮ್ಮಂದೇ ಇಂಥವ್ರು ಸಿಗೋದು ಅಂದ್ರೆ ಇಷ್ಟು ದೊಡ್ಡ ನೌಕರಿ ಹೋಗೋದು ಭಾಳ ಕಷ್ಟ ಐತಿ. ನಮ್ಮ ಹಂಗೆ ವ್ಯವಹಾರ ಇರ್ತಾವೆ. ಒಂದು ಬಿಗತನ ಅಂತ ಆಗ್ಬಿಡ್ತಂದ್ರೆ ಒಳಗೆ ವ್ಯವಹಾರ ಎಲ್ಲ ಸಾಲ್ಕುಲ್ ಆಗ್ಬಿಡ್ತಾವಂತ. ಅಯ್ಯೋ ಹೆಣ್ಣು ಕೊಡಕ್ಕೆ ಬಂದಿಲ್ಲ ಅವ, ತಂದ ಲಾಭ ನೋಡ್ಕೊಳಕ್ಕೆ ಬಂದಾನ. ಅದೊಂದು ಹೆಣ್ಣು ಕೊಟ್ಟು ಕತ್ರಿ ಕಾಲಿ ಚೀಲ ಮಾಡ್ಯಾರ ಇವರು. ನೋಡ್ರಿ, ನಾ ಹೇಳ್ದಂಗೆ ಕೇಳ್ಬಿಟ್ರ ನೋಡಿಲ್ಲ, ನಿಮ್ದು ನಸೀಬೇನ ಕುಲಾಯಿಸ್ಬಿಡ್ತತಿ. 2 ವರ್ಷ ನಿಮ್ಮ ಮೊಮ್ಮಗಳನ್ನ ಜಪಾಯಿ ಅಂದ್ರು ಎಲ್ಲಿ ಕಳ್ಸಂಗಿಲ್ಲ. ನನಗೆಲ್ಲ ಹಿಂದೆ ರಾಜಕೀಯ ಎಲ್ಲ ಹಿಂದೆ ಐತ್ರಿ. ನಿಮ್ಮ ಮೊಮ್ಮಗಳು ನಮ್ಮ ಹತ್ರ ಇರ್ಬೇಕು. ಆದ್ರೆ ಏನಪ್ಪಾ, ನಾವು ಹೇಳ್ದಂಗೆ ಕೇಳ್ಬೇಕಷ್ಟೇ. ನೀವು ಬದುಕ್ತೀರಿ, ನಿಮ್ಮ ಮೊಮ್ಮಗಳು ಬದುಕ್ತಾಳೆ, ನಾವು ಬದುಕ್ತೀವಿ. ಏನಂತೀರಿ? ಒಂದು ಸಂಬಂಧ ಒಂದು ಆತಂದ್ರೆ ಇನ್ನೂ ಬಾಂಧವ್ಯ ಗಟ್ಟಿ ಆಕೈತಿ ಅಂತ. ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ನಮ್ಮ ಮೊಮ್ಮಗಳನ್ನ ನಾವು ಒಂದು ಮನೆ ಕೊಟ್ಟಿವಿ. ಆಮೇಲೆ ನಮ್ಮ ಮೊಮ್ಮಗಳು ಅಂಥದಕ್ಕೆಲ್ಲ ಇಷ್ಟಪಡಂಗಿಲ್ಲ. ನಾವು ಅದೇ ಥರ ನಮ್ಮ ಮೊಮ್ಮಕ್ಕಳನ್ನ ಎಲ್ಲರೂ ಹಾಗೆ ಬೆಳೆಸಿವಿ ನಾವು. ತಪ್ಪು ದಾರಿಗೆ ಹೋಗಕ್ಕೆ ಹೋಗ್ಬೇಡ್ರಿ. ನ್ಯಾಯ ನೀತಿ ನಿಷ್ಠೆಯಿಂದ ಇರ್ರಿ ಅಂತೇಳಿ ಬೆಳೆಸಿರೋದು. ಅದಕ್ಕೆ ನಮಗೆ ಅದು ಬರೋಬ್ಬರಿ ಆಗಂಗಿಲ್ಲ ರೀ. ನಮ್ಗೆ ರೊಕ್ಕದಕ್ಕಿಂತ ಬಾಂಧವ್ಯ ಮುಖ್ಯ. ಇದು ವ್ಯಾವಹಾರಿಕವಾಗಿ ಜೀವನ ಇರಬಾರ್ದ್ರಿ. ನಾನು ಯಾರಂತ ನಿಮ್ಗೆ ಗೊತ್ತೈತಿ. ಮನೆ ಮುಟ್ಟ ನಿಮಗೆ ಹೆಣ್ಣು ಕೊಡ್ತೀನಿ ಅಂತ ಮನೆಗೆ ಬಂದೀನಿ ನಾನು. ಮನೆಗೆ ಬಂದಿರೋದು ಅದೃಷ್ಟ ಲಕ್ಷ್ಮಿನ ಕಾಲಿಲೆ ಓದಿತಾರೇನ್ರಿ? ಅನ್ನಾರ ನೀವು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ನಮ್ಮ ಮನ್ಯಾಗ ನ್ಯಾಯ ನಿಷ್ಠೆದಿಂದ ಬದುಕಿದಾರ್ರಿ. ನಾವು ಮೊಮ್ಮಕ್ಕಳಿಗೂ ಅದನ್ನ ಕಲಿಸಿವು. ನೀವು ಪ್ರೀತಿಯಿಂದ ಸಂಬಂಧ ಮಾಡ್ಬೇಕು. ಅದು ಬಿಟ್ಟು ನಮ್ಮ ಮೊಮ್ಮಗಳು ದೊಡ್ಡ ನೌಕರಿಯಾಗದಾಳಂತೇಳಿ ಸಂಬಂಧ ಮಾಡೋದಲ್ಲ. ವ್ಯಾವಹಾರಿಕವಾಗಿ ಸಂಬಂಧ ಕುದುರೋದು ಸರಿ ಇರಂಗಿಲ್ರಿ. ನಮ್ಮ ಮನೆಗೆ ನಿಮ್ಮ ಮೊಮ್ಮಗಳು ಒಪ್ಪಂಗಿಲ್ರಿ. ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಅನ್ನಾರ. ಬೇರೆ ಎಲ್ಲಾರ ನೋಡ್ಕೊರಿ. ನಾ ಯಾರಂತ ಗೊತ್ತಿದ್ರು ನೀವು ನನಗೆ ಅವಮಾನ ಮಾಡಿದ್ರಿ. ನಿಮ್ಮ ಮೊಮ್ಮಗಳು ನಮ್ಮ ತಾಲೂಕ್ನಾಗ ಇರ್ತಾಳ, ಬಾಳೆ ಹೆಂಗೆ ಮಾಡ್ತಾಳೆ ನೋಡೋಣ ಅಂತ. ಕಠಿಣ ಭಾಳ ಐತ್ರಿ. ಏನೋ ಇರಲಿ. ಪಾಪ ಬಡವ್ರು ಅದಾರ, ಅವರು ಉದ್ಧಾರ ಆದಿ, ನಾವು ಉದ್ಧಾರ ಆಗ್ಬೇಕು ಅಂತೇಳಿ ನಾನು ಏನೋ ಇರಲಿ ಅಂತೇಳಿ ಬಂದ್ರೆ ನೀವೇನು ಮನೆಗೆ ಬಂದವರಿಗೆ ಹಿಂಗೇನ ಮರ್ಯಾದೆ ಕೊಡೋದು? ನೀವು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ನಾವು ಯಾವತ್ತೂ ಯಾರ ಮರ್ಯಾದೆನೂ ದಕ್ಕಿ ಬರುವಂಗೆ ನಮ್ಮ ಮನೆತನದಾಗ ಯಾರೂ ನೋಡ್ಕೊಂಡಿಲ್ಲ. ನೀವೆಲ್ಲ ಈ ಥರ ಧಮಕಿ ಹಾಕೋದನ್ನು ಸರಿ ಇರಂಗಿಲ್ಲ ರೀ. ನಾವು ಏನಿದ್ರು ನ್ಯಾಯ ನಿಷ್ಠೆದಿಂದ ಬದುಕಿ ಬಂದವರು. ಮುಂದೂ ನಮ್ಮ ಮೊಮ್ಮಕ್ಕಳಿಗೆ ಅದನ್ನ ಕಲಿಸಿವಿ. ನಮ್ಮ ಮೊಮ್ಮಕ್ಕಳು ಅದ ದಾರ್ಯಾಗ ಹೋಗ್ತಾರೆ.
ತಾವು ಇನ್ನು ಹೊರಡ್ಬೋದು. 6 ತಿಂಗಳದಾಗ ನಿಮ್ಮ ಮೊಮ್ಮಗಳು ನೌಕರಿ ಬಿಟ್ಟು ಮನ್ಯಾಗ ಕುಂದ್ರುವಂಗೆ ಮಾಡ್ಲಿಕ್ಕಂದ್ರೆ ನನ್ನ ಹೆಸರು ಅಲ್ಲ ಆಯ್ತು ಹೋಗ್ಬರ್ರಿ. ಬೇಸ್ ಹಿಡಿದ್ರಿ ನೋಡಿ ಇವಂಗ ಧಮ್ಕಿ ಹಾಕಕ್ಕೆ ಬಂದಾನ ಬೇಸದ ಅನ್ಬಿಡಿ ಇವ. ವ್ಯವಹಾರ ಕುದುರ್ಸಕ್ ಬಂದ ನಾವು ಸಂಬಂಧ ಕುದುರ್ಸಕ್ ಬಂದಿಲ್ಲ. ಬೀಸ್ ಹಿಡಿದು ನೋಡ್ರಿ ಅಪ್ಪ ನೀವು. ಅದಕ್ಕೆ ಹೇಳೋದು ಬಡ್ರ ಮನೆಯಾಗಿಂದ ಹೆಣ್ಣು ತೆಗಿಬೇಕಂತೇಳಿ. ಬಡ್ರ ಮನೆ ಊಟ ಚಂದ, ಶ್ರೀಮಂತರ ಮನೆ ನೋಡಿ ಚಂದ ಅಂತೇಳಿ ಹಿಂದಕ್ಕೆ ಹಿರಿಯರು ಮಾಡಿದ್ದು ಗಾದಿ ಸುಳ್ಳಲ್ಲ.